4ನೇ ತರಗತಿಯ ಗಣಿತ ಭಾಗಾಕಾರ ಸಿಲೆಬಸ್ಸು 2 436. ಇದು ಭಾಜ್ಯ ಅಂಬುದು 2 ಸಂಖ್ಯೆ, ಭಾಜಕ ಅಂಬುದು 436. ಇದರಲ್ಲಿ ಭಾಗಾಕಾರ ಲೆಕ್ಕ ಯಾವ ಥರ ಮಾಡಬೇಕಪ್ಪ ಅಂದ್ರೆ 2ರಲ್ಲಿ 4 ಅದ ಇಲ್ಲೋ ಅಂತ ನೋಡ್ಕೋಬೇಕು. ಎರಡರ ಮಧ್ಯೆಯಲ್ಲಿ ಏನದ 4 ಅದ. 2 1 2 2 2 4. ಅದ್ರಾಗ 4 4ರೊಳಗೆ ಕಳೆದೇವಂದ್ರೆ ಏನಾಯಿತು, 0 ಉಳಿತದ. ಆಮ್ಯಾಗ ಇದ್ರ ನೆಕ್ಸ್ಟ್ ಸಂಖ್ಯೆ ಯಾವುದಂದ್ರೆ 3 ಉಳಿದದ. ಇಲ್ಲಿ ಈ 3ಅನ್ನು ತಳಗ ನಾವಿಲ್ಲಿ ಬರ್ಕೋಬೇಕು. ಆನಂತರ ಈ 3 ಎರಡರ ಮಧ್ಯೆ ಒಳಗೆ ಅದ ಇಲ್ಲ ಅಂತ ನೋಡ್ಕೋಬೇಕು. ಅದರಲ್ಲಿ 2ರ ಮಧ್ಯದಾಗ 3 ಸಂಖ್ಯೆ ಇಲ್ಲ. ಅದ್ರ ಸಲುವಾಗಿ ಏನು ಮಾಡಬೇಕಪ್ಪ ಅಂದ್ರೆ 3ಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದ್ರೆ 2 1 2. ಆಮ್ಯಾಗ ಇಲ್ಲಿ 2ಅನ್ನು ಇಳಿಸ್ಕೋಬೇಕು. ಆಮ್ಯಾಗ ನಂತರ ಇದರಲ್ಲಿ 3ರಲ್ಲಿ 2ಅನ್ನು ಕಳೆದ್ರೆ ಎಷ್ಟು ಉಳಿತಪ್ಪ ಅಂದ್ರೆ 1 ಸಂಖ್ಯೆ ಉಳಿತು. ಮೈನಸ್ ಮಾಡಬೇಕು. ಇಲ್ಲಿ 1 ಉಳಿತದ. ಆಮ್ಯಾಗ ಇನ್ನೊಂದು ಸಂಖ್ಯೆಯಲ್ಲಿ ಉಳಿತು. ಆ ಇನ್ನೊಂದು ಸಂಖ್ಯೆ ಏನು ಹೇಳ್ಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಳಿಸ್ಕೋಬೇಕು. ಇಳಿಸ್ಕೊಂಡ ನಂತರ ಇದರಲ್ಲಿ 16, ಇದು ಎಷ್ಟಾಯಿತು 16 ಉಳಿತು. 16 ಇಲ್ಲಿ 2 ಮಧ್ಯದಾಗ ಅದ ಇಲ್ಲ ಅಂತ ನೋಡ್ಕೋಬೇಕು. ಅದರಲ್ಲಿ 2 16 16 ಐತಿ. ಅದ್ರ ಸಲುವಾಗಿ ಏನಪ್ಪ ಇದ್ರ ತಳಗ ಮತ್ತು 16ಅನ್ನು ಇಳಿಸಿ ಇಲ್ಲಿ 8ಅನ್ನು ಬರ್ಕೊಂಡು ಆಮ್ಯಾಗ ಏನು ಮಾಡ್ಬೇಕಿಲ್ಲಿ 6 ಒಳಗೆ 6 ಹೋದ್ರೆ 0 ಉಳಿತು. 1ರೊಳಗೆ 1 ಹೋದ್ರೆ 0 ಇಳಿತು. ಇದನ್ನು ಕಳೆಬೇಕು. ಕಳೆದೆ ಅಂದರೆ ಎಷ್ಟಾಯಿತು, ಶೇಷ 0 ಬೆಳೀತು. ಇಲ್ಲಿ ಭಾಗಲಬ್ಧ ಎಷ್ಟು ಬತ್ತಪ್ಪ ಅಂದರೆ 218 ಬಂತು. ಆಯಿತು.